ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಯಾರೆಲ್ಲ ಕೆಸೆಟ್ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಿದ್ದೀರಲ್ಲ, ಅವರಿಗೆಲ್ಲರಿಗೂ ಕೂಡ ಒಂದು ಪ್ರಮುಖವಾದಂಥ ಮಾಹಿತಿ ಇದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದವರು ಈಗಾಗಲೇ ನವೆಂಬರ್ 2ರಂದು ಈ ಕೆಸೆಟ್ ಪರೀಕ್ಷೆಯನ್ನು ಕೈಗೊಳ್ಳುವ ಸಲುವಾಗಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಇಲಾಖೆಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದ್ದು, ಹಾಗಾದರೆ ಈ ಪರೀಕ್ಷೆಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಪರೀಕ್ಷೆಯನ್ನು ಬರೆಯಲು ಹೊರಟಿದ್ದೀರಲ್ಲ, ಅವರೆಲ್ಲರೂ ಕೂಡ ನೀವು ಈ ಒಂದು ವಿಡಿಯೋನ ನೋಡಲೇಬೇಕಾಗ್ತದೆ. ವಸ್ತ್ರ ಸಂಹಿತೆಗೆ ಸಂಬಂಧಪಟ್ಟಂತೆ ಅಂದ್ರೆ ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತಕ್ಕಂಥದ್ದು. ಯಾವೆಲ್ಲ ಡ್ರೆಸ್ಗಳು ಈ ಪರೀಕ್ಷೆಗೆ ಅಲಾವ್ ಮಾಡುವುದಿಲ್ಲ ಅಂತಕ್ಕಂಥದ್ರ ಬಗ್ಗೆ ಈ ಒಂದು ಮಾಹಿತಿ ನಿಮಗಾಗಿರ್ತದೆ. ಹಾಗಾದರೆ ನಾವು ಯಾವ ಡ್ರೆಸ್ ಕೋಡನ್ನು ಧರಿಸಿಕೊಂಡು ಹೋಗಬೇಕು, ಯಾವ ಡ್ರೆಸ್ ಧರಿಸಿದರೆ ನಮಗೆ ಪರೀಕ್ಷೆಗೆ ಅವಕಾಶವನ್ನು ನೀಡುವುದಿಲ್ಲ ಅಂತಕ್ಕಂಥದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ವಸ್ತ್ರ ಸಂಹಿತೆ ಅಂತಕ್ಕಂಥದ್ದು. ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಡ್ರೆಸ್ ಕೋಡ್ ಯಾವುದಿರ್ತದೆ ನೋಡ್ರಿ. ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಶರ್ಟ್ಗಳನ್ನು ಅನುಮತಿಸಲಾಗುವುದಿಲ್ಲವಾದ್ದರಿಂದ ಪುರುಷ ಅಭ್ಯರ್ಥಿಗಳು ಅರ್ಧ ತೋಳಿನ ಶರ್ಟ್ಗಳನ್ನು ಧರಿಸುವುದು ಖಚಿತಪಡಿಸಿಕೊಳ್ಳಬೇಕು. ಸಾಧ್ಯವಾದಷ್ಟು ಕಾಲರ್ ರಹಿತ ಸಾಧಾರಣ ಶರ್ಟ್ ಅಥವಾ ಟಿ ಶರ್ಟ್ ಧರಿಸಲು ಆದ್ಯತೆ ನೀಡುವುದು. ನೋಡಿ, ಪೂರ್ಣ ತೋಳಿನ ಫುಲ್ ತೋಳೇನಿರ್ತದಲ್ಲ ಆ ಶರ್ಟ್ಗಳನ್ನು ನಾವು ಧರಿಸಿದರೆ ನಮಗೆ ಪರೀಕ್ಷೆಗೆ ಅವಕಾಶವನ್ನು ನೀಡುವುದಿಲ್ಲ. ಹಾಗಾಗಿ ಅರ್ಧ ತೋಳಿನ ಶರ್ಟ್ಗಳನ್ನು ಅಥವಾ ಟಿ ಶರ್ಟ್ಗಳನ್ನು ನಾವೇನು ಮಾಡಬೇಕಾಗ್ತದೆ, ಧರಿಸಬೇಕಾಗ್ತದೆ ಅಂತಕ್ಕಂಥದ್ದು. ಇದು ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಅಲ್ಲಿ ಎಕ್ಸಾಮ್ ಸೆಕ್ಷನ್ಗೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಕೂಡ ಅವ್ರಿಗೆ ಎಕ್ಸಾಮ್ ಹಾಲ್ಗೆ ಏನು ಮಾಡೋದಿಲ್ಲ ಅಂದ್ರೆ ನಾವು ಈ ಒಂದು ನಿಯಮವನ್ನು ಪಾಲನೆ ಮಾಡದಿದ್ರೆ ಒಳಗಡೆ ಬಿಡುವುದಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಅಲ್ಲಿ ಹೋಗಿ ನಾವು ಟೆನ್ಷನ್ ಆಗುವುದಕ್ಕಿಂತ ಮೊದಲೇ ನಾವು ಏನು ಮಾಡಬೇಕಂದ್ರೆ ಅವರು ತಿಳಿಸಿದ ಹಾಗೆ ನಿಯಮವನ್ನು ಪಾಲನೆ ಮಾಡಬೇಕಾಗ್ತದೆ. ಮೊದಲನೇದಾಗಿ ಹಾಫ್ ಶರ್ಟ್ಗಳನ್ನು ನಾವು ಏನು ಮಾಡಬೇಕು, ಧರಿಸಬೇಕು, ಇಲ್ಲ ಟಿ ಶರ್ಟ್ ಅಥವಾ ಶರ್ಟ್ ಅಂತಕ್ಕಂಥದ್ದು. ಅದರ ಜೊತೆಗೆ ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್ ಅಂದರೆ ಜೇಬುಗಳಿಲ್ಲದಿರುವುದು ಅಥವಾ ಕಮ್ಮಿ ಜೇಬುಗಳಿರುವುದು ಪುರುಷ ಅಭ್ಯರ್ಥಿಗಳಿಗೆ ಆದ್ಯತೆಯ ಡ್ರೆಸ್ ಕೋಡ್ ಆಗಿದೆ ಅಂತಕ್ಕಂಥದ್ದು. ಕುರ್ತಾ ಆಗಿರ್ಬೋದು, ಪೈಜಾಮನ್ನಾಗಿರ್ಬೋದು, ಜೀನ್ಸ್ ಪ್ಯಾಂಟ್ ಆಗಿರ್ಬೋದು ಅನುಮತಿಸುವುದಿಲ್ಲ ಅಂತ ನೋಡ್ರಿ. ನಾವು ಸಾಧಾರಣ ಪ್ಯಾಂಟ್ ಏನು ಹೊಲಿಗೆಯ ಮೂಲಕ ಹೊಲಿಸಿರ್ತೀವಲ್ಲ, ಆ ಸಾಧಾರಣ ಪ್ಯಾಂಟ್ಗಳನ್ನು ಮಾತ್ರ ನಾವು ಏನು ಮಾಡಬೇಕಾಗ್ತದೆ, ಧರಿಸ್ಕೊಂಡು ಹೋಗಬೇಕಾಗ್ತದೆ. ಯಾವುದೇ ರೀತಿಯಾದಂಥ ಕುರ್ತಾ ಆಗಿರ್ಬೋದು ಅಥವಾ ಪೈಜಾಮ ಆಗಿರ್ಬೋದು ಅಥವಾ ಜೀನ್ಸ್ ಪ್ಯಾಂಟ್ ಆಗಿರ್ಬೋದು ಇವುಗಳಿಗೆ ಅನುಮತಿಸುವುದಿಲ್ಲ ಅಂತಕ್ಕಂಥದ್ರ ಬಗ್ಗೆ ಏನು ಮಾಡಿದ್ದಾರೆ, ತಿಳಿಸಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಅದರ ಜೊತೆಗೆ ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು. ಅಂದರೆ ಜಿಪ್ ಪಾಕೆಟ್ಗಳು, ದೊಡ್ಡ ಬಟನ್ಗಳು ಅಥವಾ ವಿಸ್ತಾರವಾದ ಕಸೂತಿ ಇರುವ ಬಟ್ಟೆಗಳು ಇರಬಾರದು ಅಂತ. ಅಂದರೆ ಜಾಸ್ತಿ ಜಿಪ್ಗಳಿರ್ತಕ್ಕಂಥ ಪಾಕೆಟ್ಗಳಾಗಿರ್ಬೋದು, ದೊಡ್ಡ ಬಟನ್ಗಳಾಗಿರ್ಬೋದು, ಇಂಥವುಗಳಿರಬಾರ್ದು. ಅತ್ಯಂತ ಹಗುರವಾದಂಥ ಒಂದು ಸಾಧಾರಣ ಸಿಂಪಲ್ ಡ್ರೆಸ್ಗಳಿರಬೇಕಂತಕ್ಕಂಥದ್ರ ಬಗ್ಗೆ ತಿಳಿಸಿದ್ದಾರೆ. ಅದರ ಜೊತೆಗೆ ಪರೀಕ್ಷಾ ಹಾಲ್ ಒಳಗೆ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಅಭ್ಯರ್ಥಿಗಳು ಸ್ಯಾಂಡಲ್ ಅಥವಾ ತೆಳುವಾದ ಅಡಿಭಾಗ ಇರುವ ಚಪ್ಪಲಿಗಳನ್ನು ಮಾತ್ರ ಏನು ಮಾಡಬೇಕಾಗ್ತದೆ, ಧರಿಸಬೇಕಾಗ್ತದೆ. ನಾವು ಯಾವುದೇ ರೀತಿ ಶೂ ಹಾಕ್ಕೊಂಡು ಹೋಗ್ತೀವಿ ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ. ನಾವು ಸಿಂಪಲ್ ಆದಂಥ ಸ್ಯಾಂಡಲ್ ಅಥವಾ ತೆಳುವಾದಂಥ ಅಡಿಭಾಗ ಇರ್ತಕ್ಕಂಥ ಒಂದು ಚಪ್ಪಲಿಗಳನ್ನು ಏನು ಮಾಡಬೇಕಾಗ್ತದೆ, ಧರಿಸಿಕೊಂಡು ಹೋಗಬೇಕಾಗ್ತದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಅಭ್ಯರ್ಥಿಗಳು ಕುತ್ತಿಗೆಯ ಸುತ್ತ ಯಾವುದೇ ಲೋಹದ ಆಭರಣಗಳನ್ನು ಧರಿಸುವುದು ಅಥವಾ ಕಿವಿಯೋಲೆಗಳನ್ನು, ಉಂಗುರಗಳನ್ನು, ಕಡಗಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ ಅಂತ ನೋಡಿ. ಯಾವುದೇ ರೀತಿಯ ಅಭ್ಯರ್ಥಿಯು ಕುತ್ತಿಗೆಯ ಸುತ್ತ ಆಗಿರ್ಬೋದು, ಕೈಗಳಲ್ಲಿ ಆಗಿರ್ಬೋದು, ಯಾವ್ಯಾವ ಉಂಗುರ ಆಗಿರ್ಬೋದು, ಖಡ್ಗಗಳಾಗಿರ್ಬೋದು, ಆಭರಣಗಳನ್ನು ನಾವೇನು ಮಾಡೋದು, ಧರಿಸುವುದು ಏನಾಗಿರ್ತದೆ, ಸಂಪೂರ್ಣವಾಗಿ ನಿಷೇಧಿಸಿದ್ದೇವೆ ಅಂತಕ್ಕಂಥದ್ರ ಬಗ್ಗೆ ಏನು ಮಾಡಿದ್ದಾರೆ, ತಿಳಿಸಿದ್ದಾರೆ. ಇದು ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ತಿಳಿಸಿದಂಥ ಒಂದು ಡ್ರೆಸ್ ಕೋಡ್ ಆಗಿದೆ ಅಂತಕ್ಕಂಥದ್ದು. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ವಸ್ತ್ರ ಸಂಹಿತೆ ಏನೇನು ಕಂಡು ಬರ್ತದೆ ಅಂತಕ್ಕಂಥದ್ರ ಬಗ್ಗೆ ನೋಡೋಣ. ಮಹಿಳಾ ಅಭ್ಯರ್ಥಿಗಳು ವಿಸ್ತಾರವಾದ ಕಸೂತಿ, ಹೂಗಳು, ಬ್ರೂಚ್ಗಳು ಅಥವಾ ಬಟನ್ಗಳು ಹೊಂದಿರುವ ಬಟ್ಟೆಗಳನ್ನ ಧರಿಸುವುದನ್ನು ನಿಷೇಧಿಸಲಾಗಿದೆ ಅಂತಕ್ಕಂಥದ್ದು. ಇವರೂ ಕೂಡ
ಯಾವುದೇ ರೀತಿಯಾದಂಥ ಸಿಂಪಲ್ ಡ್ರೆಸ್ ಕೋಡನ್ನು ಬಳಸಬೇಕಾಗ್ತದೆ. ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳನ್ನು ಅಥವಾ ಜೀನ್ಸ್ ಪ್ಯಾಂಟ್ ಧರಿಸಬಾರದು ನೋಡಿ. ಮಹಿಳಾ ಅಭ್ಯರ್ಥಿಗಳು ಕೂಡ ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ಪೂರ್ಣ ತೋಳಿನ ಬಟ್ಟೆಗಳನ್ನು ಧರಿಸಬಾರದು. ಅದರ ಬದಲಾಗಿ ಅರ್ಧ ತೋಳಿನ ಬಟ್ಟೆಗಳನ್ನು ಮುಜುಗರವಾಗದಂತೆ ಮುಜುಗರವಾಗದಂತೆ ಮತ್ತು ಮೇಲೆ ಉಲ್ಲೇಖಿಸಿರುವ ಬಗೆಯಲ್ಲಿ ನಿಯಮದಂತೆ ಧರಿಸುವುದನ್ನು ನಿರ್ದೇಶಿಸಲಾಗಿದೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡ್ತೀವಿ. ಅದರ ಜೊತೆಗೆ ಎತ್ತರವಾದ ಹಿಮ್ಮಡಿಯ ಶೂಗಳನ್ನು ಅಥವಾ ಚಪ್ಪಲಿಗಳನ್ನು ಅಥವಾ ದಪ್ಪವಾದ ಅಡಿಭಾಗ ಹೊಂದಿರುವ ಶೂಗಳನ್ನಾಗಲಿ ಚಪ್ಪಲಿಗಳನ್ನಾಗಲಿ ಧರಿಸಬಾರದು. ತೆಳುವಾದ ಅಡಿಭಾಗ ಹೊಂದಿರುವ ಚಪ್ಪಲಿಗಳನ್ನು ಮಾತ್ರ ಏನು ಮಾಡೋದು, ಧರಿಸುವುದು ಕಡ್ಡಾಯವಾಗಿದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹದ ಆಭರಣಗಳನ್ನ ಧರಿಸುವುದನ್ನು ನಿಷೇಧಿಸಲಾಗಿದೆ. ಮಂಗಲಸೂತ್ರ ಮತ್ತು ಕಾಲುಂಗರನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂಥ ಆಭರಣಗಳನ್ನು ಧರಿಸ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ಮಹಿಳಾ ಅಭ್ಯರ್ಥಿಗಳು ಯಾರೆಲ್ಲ ಇದ್ದಿರಲ್ಲ, ನೀವು ಯಾವುದೇ ರೀತಿಯಾದಂಥ ಮಂಗಲಸೂತ್ರ ಮತ್ತು ಕಾಲುಂಗರನ್ನು ಹೊರತುಪಡಿಸಿ ಬೇರೆ ಯಾವುದೇ ಆಭರಣಗಳನ್ನು ಧರಿಸಿಕೊಂಡು ಹೋಗಬಾರದು ಅಂತಕ್ಕಂಥದ್ದು. ನೀವು ಹಾಗೇನಾದರೂ ಹೋಗಿದ್ದೇ ಆದ್ರೆ ನಿಮಗೆ ಪರೀಕ್ಷಾ ಒಂದು ಕೊಠಡಿಗೆ ಏನು ಮಾಡೋದಿಲ್ಲ, ಅವಕಾಶವನ್ನು ಕಲ್ಪಿಸಿಕೊಡೋದಿಲ್ಲ. ಅವಾಗ ನೀವು ಆಭರಣವನ್ನು ತೆಗೆದು ಬ್ಯಾಗ್ನಲ್ಲಿ ಇಟ್ಟು ಹೋದಂಥ ಸಂದರ್ಭದಲ್ಲಿ ಕಳ್ಳತನವಾಗ್ತಕ್ಕಂಥದ್ದು ಕೂಡ ಕಂಡು ಬರ್ತದೆ. ಹೀಗೆ ಎಷ್ಟೋ ಸಲ ಈ ರೀತಿಯಾದಂಥ ಒಂದು ನಾವು ಸನ್ನಿವೇಶವನ್ನು ಏನು ಮಾಡಿದ್ದೀವಿ ಅಂದ್ರೆ ನೋಡಿದ್ದೀವಿ ಅಂತಕ್ಕಂಥದ್ದು. ಹಾಗಾಗಿ ಯಾವುದೇ ರೀತಿಯಾದಂಥ ಆಭರಣಗಳನ್ನು ಆ ಪರೀಕ್ಷೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸಿಂಪಲ್ಲಾಗಿ ನಾವು ಏನು ಮಾಡಬೇಕಾಗ್ತದೆ, ಹೋಗಿ ಪರೀಕ್ಷೆಯನ್ನು ಬರೆದು ಬರಬೇಕಾಗ್ತದೆ. ಯಾವುದೇ ರೀತಿ ಆಭರಣವನ್ನು ಧರಿಸಿ ಹೋಗುವುದಾಗಿರ್ಬೋದು, ಜೀನ್ಸ್ ಪ್ಯಾಂಟ್ ಅಥವಾ ಫುಲ್ ಶರ್ಟ್ ಹಾಕೊಂಡು ಹೋಗುವುದಾಗಿರ್ಬೋದು, ಇವೆಲ್ಲವುದೇ ರೀತಿಯಾದಂಥ ನಿಯಮವನ್ನು ಉಲ್ಲಂಘನೆ ಮಾಡದೆ ಏನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದವರು ನಿಯಮವನ್ನು ತಿಳಿಸಿದಾರಲ್ಲ, ಆ ಎಲ್ಲ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ಪರೀಕ್ಷೆಗೆ ಹೋಗಿದ್ದೆ ಆದ್ರೆ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕಗಳು ಉಂಟಾಗುವುದಿಲ್ಲ ಅಂತಕ್ಕಂಥದ್ರ ಬಗ್ಗೆ ನಾವೇನು ಮಾಡ್ಬೋದು, ನೋಡ್ಬೋದು ಅಂತಕ್ಕಂಥದ್ದು. ಅದರ ಜೊತೆಗೆ ನಿಷೇಧಿತ ವಸ್ತುಗಳು ಅಂತೇಳಿ ಇಲ್ಲಿ ಪಟ್ಟಿ ಮಾಡಿದ್ದಾರೆ ನೋಡ್ರಿ. ಯಾವ್ಯಾವ ವಸ್ತುಗಳನ್ನ ನಿಷೇಧಿಸಲಾಗಿದೆ ಅಂತಕ್ಕಂಥದ್ದು. ಡ್ರೆಸ್ ಕೋಡನ್ನು ಅನುಸರಿಸುವುದರ ಜೊತೆಗೆ ಕೆಳಗೆ ಪಟ್ಟಿ ಮಾಡಲಾದ ಯಾವುದೇ ನಿಷೇಧಿತ ವಸ್ತುಗಳನ್ನು ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗದಂತೆ ಅಭ್ಯರ್ಥಿಗಳು ಖಚಿತಪಡಿಸಿಕೊಳ್ಳಬೇಕು ಅಂತಕ್ಕಂಥ. ಹಾಗಾದರೆ ಯಾವ್ಯಾವ ನಿಷೇಧಿತ ವಸ್ತುಗಳಾಗಿದ್ದಾವೆ ಅಂದರೆ ಎಲೆಕ್ಟ್ರಾನಿಕ್ ವಸ್ತುಗಳು, ಮೊಬೈಲ್ ಫೋನ್ಗಳಾಗಿರ್ಬೋದು, ಪೆನ್ ಡ್ರೈವ್ಗಳಾಗಿರ್ಬೋದು, ಇಯರ್ಫೋನ್ಗಳು, ಮೈಕ್ರೋಫೋನ್ಗಳು, ಬ್ಲೂಟೂತ್ ಸಾಧನಗಳು, ಕೈ ಗಡಿಯಾರಗಳನ್ನು ಪರೀಕ್ಷಾ ಕೊಠಡಿಯೊಳಗೆ ಅನುಮತಿಸಲಾಗುವುದಿಲ್ಲ. ತಿನ್ನಬಹುದಾದ ಪದಾರ್ಥಗಳನ್ನ ಪರೀಕ್ಷಾ ಕೊಠಡಿಯೊಳಗೆ ತರುವುದನ್ನು ಮತ್ತು ತಿನ್ನುವುದನ್ನು ನಿಷೇಧಿಸಲಾಗಿದೆ. ಬಣ್ಣದ ಹಾಗೂ ಲೋಹದ ಕುಡಿಯುವ ನೀರಿನ ಬಾಟಲನ್ನು ಸಹ ಅನುಮತಿಸುವುದಿಲ್ಲ. ಅದರ ಜೊತೆಗೆ ಪರೀಕ್ಷಾ ಕೇಂದ್ರದಲ್ಲಿಯೇ ಕುಡಿಯುವ ನೀರಿಗೆ ವ್ಯವಸ್ಥೆ ಕಲ್ಪಿಸಿಕೊಡಲಾಗುವುದು. ಪೆನ್ಸಿಲ್, ಪೇಪರ್, ಎರೇಸರ್, ಜಾಮಿಟ್ರಿ ಬಾಕ್ಸ್ಗಳು ಮತ್ತು ಲಾಗ್ ಟೇಬಲ್ಗಳನ್ನು ಪರೀಕ್ಷಾ ಕೇಂದ್ರದೊಳಗೆ ತರುವಂತಿಲ್ಲ. ಅದರ ಜೊತೆಗೆ ತಲೆಯ ಮೇಲೆ ಟೋಪಿ ಅಥವಾ ಹ್ಯಾಟ್ ಧರಿಸುವಂತಿಲ್ಲ. ಯಾವುದೇ ರೀತಿಯ ಮುಖ ಮುಚ್ಚುವಂಥ ಮಾಸ್ಕನ್ನು ಧರಿಸುವಂತಿಲ್ಲ ಅಂತಕ್ಕಂಥದ್ದು. ಹಾಗಾದರೆ ಪರೀಕ್ಷೆಯ ದಿನದಂದು ಕೆಳಗಿನ ವಸ್ತುಗಳನ್ನ ಮಾತ್ರ ತರಲು. ಹಾಗಾದರೆ ಏನು ಒಯ್ಯಬೇಕು ನಾವು ಪರೀಕ್ಷೆಯ ದಿನದಂದು, ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕಂದ್ರೆ ಇವು ಬಹಳ ಮುಖ್ಯವಾದಂಥದ್ದು. ಒಂದು ಪ್ರವೇಶ ಪತ್ರವನ್ನು ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರುವುದು. ಅಂದರೆ ನೀವು ತೆಗೆದುಕೊಂಡಂಥ ಹಾಲ್ ಟಿಕೆಟನ್ನು ಒಯ್ಯಬೇಕಾಗ್ತದೆ. ಸರ್ಕಾರದಿಂದ ಮಾನ್ಯವಾದ ಫೋಟೋ ಗುರುತಿನ ಚೀಟಿಯನ್ನು ತರುವುದು. ನೀವು ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಲೈಸೆನ್ಸ್ ಕಾರ್ಡ್ ಆಗಿರ್ಬೋದು, ಹೀಗೆ ಅನೇಕ ರೀತಿ ಯಾವುದಾದರೂ ಒಂದು ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಗುರುತಿನ ಚೀಟಿಯನ್ನು ಒಯ್ಯಬೇಕಾಗ್ತದೆ. ಪರೀಕ್ಷೆಯ ಕೊನೆಯ ಬೆಲ್ ಆಗುವವರೆಗೆ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗಲು ಅನುಮತಿ ಇರುವುದಿಲ್ಲ ಅಂತಕ್ಕಂಥದ್ದು. ಹೀಗೆ ಇಷ್ಟೆಲ್ಲ ನಿಯಮಗಳನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದವರು ಏನು ಮಾಡಿದ್ದಾರೆ ಅಂದ್ರೆ ಈ ಒಂದು ಕೆಸೆಟ್ ಪರೀಕ್ಷೆಗೆ ನೀಡಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಯಾರೆಲ್ಲ ಕೆಸೆಟ್ ಪರೀಕ್ಷೆಗೆ ನೀವು ಬರೆಯಲು ಹೊರಟಿದ್ದೀರಲ್ಲ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ನಾವು ಯಾವುದೇ ನಿಯಮಗಳನ್ನ ನೋಡದೆ ಹಾಗೆ ಹೋಗಿಬಿಟ್ಟಿವಿ ಅಂದ್ರೆ ಅಲ್ಲಿ ಹೋಗಿ ನಾವು ಆತಂಕವನ್ನು ಪಡುವುದಕ್ಕಿಂತ ಮೊದಲೇ ನಿಯಮಗಳನ್ನು ನೋಡಿಕೊಂಡು ಆ ನಿಯಮದ ಅನುಗುಣವಾಗಿ ನಾವೇನಾದರೂ ಪರೀಕ್ಷೆಗೆ ಹೋಗಿದ್ದಾದ್ರೆ ಭಾಳಷ್ಟು ನಾವು ಶಾಂತಿಯುತವಾಗಿ ಕೂಲಾಗಿ ಏನು ಮಾಡ್ಬೋದು ಅಂದ್ರೆ ಪರೀಕ್ಷೆಯನ್ನು ಬರೆದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತದೆ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಮಾಹಿತಿ ನಿಮಗೆ ಪ್ರಮುಖವಾಗಿ ಕೆಸೆಟ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಥದ್ದು. ಇದು ನಿಮಗೇನಾದರೂ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.